ಬಿಡದಿಯ ಟೌನ್ಶಿಪ್ ವಿರುದ್ಧ ಈಗ ನಾರಿಯರು ಸಿಡಿದೆದ್ದು ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಮಂಗಳಾರತಿ ಎತ್ತಿದ್ರು ಪೊರಕೆಯಲ್ಲೇ. ಬಿಡದಿಯ ಟೌನ್ಶಿಪ್ ವಿರುದ್ಧ ಆ ಭಾಗದ ನಾರಿಯರು ಸಿಡಿದೆದ್ದಿದ್ದಾರೆ. ಅಧಿಕಾರಿಗಳಿಗೆ ಪೊರಕೆಯ ಸೇವೆಯನ್ನ ಮಾಡಿದ್ದಾರೆ ಮಹಿಳೆಯರು. ಅಧಿಕಾರಿಗಳಿಗೆ ಪೊರಕೆಯ ಏಟು ಕೊಟ್ಟಿದ್ದಾರೆ ಆ ಭಾಗದ ಹೆಣ್ಣುಮಕ್ಕಳು. ಅಧಿಕಾರಿಗಳ ಗೂಟದ ಕಾರಿಗೂ ಕೂಡ ಪೊರಕೆಯಿಂದಲೇ ಇವತ್ತು ಪೂಜೆ ಮಾಡೋ ಕೆಲಸ ಆಯಿತು. 2 ಕಾರುಗಳನ್ನ ಒಡೆದು ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ದಕ್ಷಿಣದ ಮಂಡಲಹಳ್ಳಿಯಲ್ಲಿ ಭಾರೀ ದೊಡ್ಡ ಮಟ್ಟದ ಹೈಡ್ರಾಮಾ ಆಗಿದೆ. ರಾಮನಗರ ತಾಲೂಕಿನ ಮಂಡಲಹಳ್ಳಿ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಕೂಸು ತರ ಇದೆ ಒಂದು ಪ್ರಾಜೆಕ್ಟು. ಬಿಡದಿಯಲ್ಲಿ ಟೌನ್ಶಿಪ್ ಮಾಡೇ ಮಾಡ್ತೀವಿ, ರೈತರು ವಿರೋಧ ಮಾಡಲಿ, ಹೊಡೀಲಿ ಬಡೀಲಿ ಅಂತೆಲ್ಲ ಹೇಳಿದ್ರು. ರಾಜಕೀಯ ಹಗ್ಗಜಗ್ಗಾಟಕ್ಕೆ ಇದು ಕಾರಣ ಆಗ್ತಿದೆ. ಸದ್ಯ ನಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಬಿಡದಿಯ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಸರ್ವೆ ಮಾಡೋದಕ್ಕೆ, ಅಲ್ಲಿನ ವಾಸ್ತವವನ್ನು ಅರಿಯೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಯಾವ ಅಧಿಕಾರಿಗಳು ಕಾರಲ್ಲಿ ಬಂದಿದ್ರಲ್ಲ, 2 ಕಾರಲ್ಲಿ ಬಂದಿದ್ರಂತೆ. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣದ ಮಂಡಲಹಳ್ಳಿಯ ಮಹಿಳೆಯರು ಯಾರಿದ್ದಾರೆ, ನಾರಿಮಣಿಯರು ಯಾರ್ಯಾರಿದ್ದಾರೆ, ಕೈಯಲ್ಲಿ ಪೊರಕೆ ಹಿಡ್ಕೊಂಡ್ರು ಪಟಪಟ ಅಂತ ಹೊಡೆಯೋದಕ್ಕೆ ಮುಂದಾಗಿರುವಂಥ ಒಂದು ಸನ್ನಿವೇಶ ಆಗಿದೆ. ಅವರನ್ನು ತಡಿತಾರೆ. ಭಾರಿ ದೊಡ್ಡ ಮಟ್ಟದ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗುತ್ತೆ. ಅಂದರೆ ನಮ್ಮ ಭೂಮಿ, ನಮ್ಮ ನೆಲ ನಾವು ಬಿಟ್ಕೊಡೋದಿಲ್ಲ. ಈ ಬಿಡದಿಯ ಟೌನ್ಶಿಪ್ ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು. ನಾವಿಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ನಮ್ಮ ಬದುಕು ಸಾಕ್ತಿರೋದಿಲ್ಲೇ ಅನ್ನುವಂಥ ನಿಟ್ಟಿನಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಹಾಕಿರುವಂಥ ಅತಿ ದೊಡ್ಡ ಮಟ್ಟದ ತಪರಾಕಿ. ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಫುಲ್ಲು ಪೊರಕೆಯಲ್ಲೇ ಲೆಫ್ಟ್ ಟು ರೈಟ್ ಮಾಡಿದ್ದಾರೆ. ಸರ್ವೆ ಮಾಡ್ತಿದ್ದಂಥ ಅಧಿಕಾರಿಗಳನ್ನ ಬೆನ್ನಟ್ಕೊಂಡು ಹೋಗ್ತಾರೆ ರೈತರು. ಅಧಿಕಾರಿಗಳ ಕಾರಿನ ಮೇಲೂ ಕೂಡ ಇವತ್ತು ದಾಳಿ ಮಾಡ್ತಾರೆ. ಇಟ್ಟಿಗೆಗಳಿಂದ ದಾಳಿ ಕೂಡ ನಡೆದು ಬಿಟ್ಟಿದೆ. ನೋಡಿ, ಮಹಿಳೆಯರ ಪೊರಕೆಯ ಆಕ್ರೋಶಕ್ಕೆ ಆ ವಾಹನದ ಕಾರೆಲ್ಲ ಪುಡಿ ಪುಡಿ ಆಗಿಬಿಟ್ಟಿದೆ. ಸರ್ವೆಗೂ ಬಂದಿದ್ದಂಥ ಅಧಿಕಾರಿಗಳಿಗೆ ಪೊರಕೆಯ ಏಟು ಬಿದ್ದಿದೆ. ರೈತರ ಆಕ್ರೋಶದ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅಂತ ಸರ್ಕಾರಕ್ಕಿದು. ಸರ್ಕಾರ ಹಠಕ್ಕೆ ಬಿದ್ದಂಗಿದೆ. ರೈತರು ಒಪ್ತಾ ಇಲ್ಲ, ನಮ್ಮ ಜಮೀನು, ನಮ್ಮ ಭೂಮಿ, ನಾವು ಬೆಳೆ ಬೆಳಿತೀವಿ, ನಾವು ಬದುಕಟ್ಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿ ಕೊಡೋದಿಲ್ಲ ಅಂತ. ಈಗಾಗಲೇ 480ಕ್ಕೂ ದಿನಕ್ಕೂ ಹೆಚ್ಚಾಗಿ ಪ್ರತಿಭಟನೆಯ ಅವಧಿ ಸಾಗ್ತಾ ಇದೆ. ಅಪ್ಪಿಕೋ ಚಳುವಳಿ ಮಾಡಿದ್ರು, ಬೈಕ್ ರ್ಯಾಲಿ ಮಾಡಿದ್ರು, ರಕ್ತದಲ್ಲೆಲ್ಲ ಹೋರಾಟ ಮಾಡೋ ಮಟ್ಟಿಗೂ ಬಂತು. ಇವತ್ತು ಇದೇ ಬಿಡದಿಯ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ವೆ ಮಾಡೋದಕ್ಕೆ ಬಂದಂಥ ಹೊತ್ತಿನಲ್ಲಿ ಸರ್ವೆಗೆ ಬಂದಂಥ ಅಧಿಕಾರಿಗಳಿಗೆ ಒಂದು ಕಡೆ ಪೊರಕೆ ಏಟು, ಅವ್ರು ಬಂದಂಥ ಕಾರಿನ ಮೇಲೆ ಹಲೆ ಮಾಡಿದ್ರು. ಬಿಟ್ಟೇ ಇಲ್ಲ, ಅಧಿಕಾರಿ ಓಡೋಡೋಕೆ ನೋಡಿದ್ರು ಅಧಿಕಾರಿಗಳೆಲ್ಲ ಅಟ್ಟಾಡಿಸ್ಕೊಂಡು ಹೋಗಿ ಹೊಡೆದಿದ್ದಾರೆ. ಅಂದರೆ ಕಾನೂನು ಕೈಗೆ ತಗೊಂಡ್ಬಿಟ್ರು ರೈತರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಆಕ್ರೋಶ ಇದೆ. ರೈತರ ಜೊತೆ ಕೂತ್ಕೋಬೇಕು, ಸಮನ್ವಯ ಸಮಿತಿ ಆಗಬೇಕು, ಅವರ ಸಮಸ್ಯೆಗಳೇನಿದೆ ಈ ಯೋಜನೆ ಕೈ ಬಿಡಿ ಸ್ವಾಮಿ ಅಷ್ಟೇ ಅನ್ನೋದು. ಆ ನಿಟ್ಟಿನಲ್ಲಿ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇವತ್ತಿನ ಈ ಏಟು ದಾಳಿ ಏನಿದೆಯಲ್ಲ, ಸರ್ವೆಗೆ ಬಂದಂಥ ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಅಲ್ಲ. ರಾಜ್ಯ ಸರ್ಕಾರ ಈ ಕ್ಷಣದಿಂದ ಎಚ್ಚರದಿಂದ ಇರಿ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನ ರೈತರು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ನ ವಿರೋಧವಾಗಿ ಅಲ್ಲಿಯ ಕೃಷಿಕರು ಹೋರಾಟವನ್ನೇನು ಮಾಡ್ತಾ ಇದ್ದಾರೆ. ಆ ಕೃಷಿಕರ ಹೋರಾಟದಲ್ಲಿ ಆ ಸ್ಥಳದ ಮಹಿಳೆಯರು, ಹಲವಾರು ಹಿರಿಯರ ಒಂದು ಹೋರಾಟಕ್ಕೆ ನಿರಂತರವಾದಂಥ ಬೆಂಬಲವನ್ನು ಶಾಂತಿಯುತವಾಗಿ ನೀಡ್ತಾ ಇರ್ತಕ್ಕಂಥದ್ದೇನಿದೆ. ಇವತ್ತು ಏಕಾಏಕಿ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ
ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಿಡದಿ ಟೌನ್ಶಿಪ್ನ ವಿರೋಧ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮನೀಶ್, ಇವತ್ತು ಈ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಉದ್ವಿಗ್ನತೆ ಪಡ್ಕೊಂಡಿದ್ದು ಹೇಗೆ? ಎಷ್ಟು ಜನ ಅಧಿಕಾರಿಗಳು ಏನ್ ಕೆಲ್ಸಕ್ಕಂತ ಬಂದಿದ್ರು? ಆ ಸಂದರ್ಭದಲ್ಲಿ ಏನಾಯ್ತು? ನಂತರ ರೈತರ ಮೇಲಾದ್ರೂ ಕೇಸ್ ಗೀಸ್ ಆಯ್ತಾ ಅಂತ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತ ಅಖಿಲೇಶ್, ರಾಮನಗರ ಜಿಲ್ಲೆಯ ಏನು ಮಂಡಲಹಳ್ಳಿ ಗ್ರಾಮ ಏನಿದೆ, ಈಗ ಬಿಡದಿ ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಅಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು. ಏನು ಬಿಡದಿ ಟೌನ್ಶಿಪ್ಗಾಗಿ ಜಮೀನು ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳ ವಿರುದ್ಧ ಮಂಡಲಹಳ್ಳಿಯ ಏನು ನಾರಿಯರಿದ್ದಾರೆ ಅವರು ಅಕ್ಷರಶಃ ರಣಚಂಡಿಯರಂತೆ ಸಿಡಿದೆದ್ದಿದ್ದಾರೆ. ಸರ್ವೆ ಮಾಡದಂತೆ ಅಧಿಕಾರಿಗಳಿಗೆ ಪೊರಕೆಯಿಂದ ಸೇವೆ ಮಾಡಲಾಗಿರುವಂತದ್ದು. ಇಡೀ ಗ್ರಾಮ ಈಗ ಒಂದು ರಣರಂಗವಾಗಿ ಮಾರ್ಪಟ್ಟಿದೆ. ಏನು ಇಂದು ಮಧ್ಯಾಹ್ನ ಅಧಿಕಾರಿಗಳ ತಂಡ ಯಾವುದೇ ಮುನ್ಸೂಚನೆ ಇಲ್ಲದೆ ಮಂಡಲಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಸರ್ವೆ ಮಾಡಲು ಬಂದಿರುವಂತದ್ದು. ಇದರಿಂದ ಆಕ್ರೋಶಗೊಂಡಂತಹ ಗ್ರಾಮದ ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, ಹಾಗೂ ಅಲ್ಲಿನ ರೈತರೇನಾಗಿದ್ದಾರೆ ಎಲ್ಲರೂ ಒಟ್ಟಾಗಿ ಸರ್ವೆ ಮಾಡಲು ಬಂದಿದ್ದಂತಹ ಅಧಿಕಾರಿಗಳೇನಿದ್ದಾರೆ ಅವ್ರಿಗೆ ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಅಧಿಕಾರಿಗಳು ಹಾಗೂ ಅಲ್ಲಿನ ರೈತರೇನಿದ್ದಾರೆ ಅವ್ರಿಗೆ ಮಾತಿಗೆ ಮಾತು ಬೆಳೆದುದು ಅಲ್ಲಿ ಒಂದು ಪರಿಸ್ಥಿತಿ ಕೈ ಮೀರಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಜೊತೆಗೆ ಏನು ಮಹಿಳೆಯರು ತಮ್ಮ ಕೈಲಿದ್ದ ಪೊರಕೆಗಳೇನಿದೆ ಅದರಿಂದ ಅಧಿಕಾರಿಗಳಿಗೆ ಒಂದಷ್ಟು ಒಡೆಯುವಂತಹ ಕೆಲಸಗಳನ್ನು ಕೂಡ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಅಧಿಕಾರಿಗಳು ಬಂದಿದ್ದ ಏನು ಕಾರ್ಗಳೇನಿದೆ, ಒಂದಷ್ಟು ಇನೋವಾ ಕಾರ್ಗಳಲ್ಲಿ ಅಧಿಕಾರಿಗಳು ಬಂದಿದ್ರು. ಆ ಕಾರ್ಗಳಿಗೆ ಕಲ್ಲು ಅಲ್ಲಿ ಕೈಗೆ ಏನ್ ಸಿಗ್ತಾರೆ ಅಂದ್ರೆ ಕಲ್ಲಿರ್ಬೋದು, ಪೊರಕೆ ಇರ್ಬೋದು, ಇಟ್ಟಿಗೆಗಳಿರ್ಬೋದು, ಆದ್ರೆ ಎಲ್ಲರಿಂದ ದಾಳಿಯನ್ನ ನಡೆಸಿರುವಂತದ್ದು. ರೈತ ಮತ್ತು ಅಲ್ಲಿನ ಮಹಿಳೆಯರೇನಿದ್ದಾರೆ ಅವರ ಇದಕ್ಕೆ ಒಂದೆರಡು ಅಧಿಕಾರಿಗಳ ಕಾರ್ಗಳೇನಿದೆ ಅದರ ಗ್ಲಾಸ್ಗಳು ಕೂಡ ಹೊಡೆದಿರುವಂತದ್ದು. ಇಲ್ಲಿ ಮುಖ್ಯವಾದ ವಿಷಯ ಏನಂತಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ಮೊದಲಿನಿಂದಲೂ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ತಮ್ಮ ಫಲವತ್ತಾದ ಜಮೀನುಗಳೇನಿದೆ ಅದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಒಂದಷ್ಟು ಏನು ವಿರೋಧಗಳನ್ನ ವ್ಯಕ್ತ ಮಾಡ್ತಾ ಇದ್ರು. ಅದೇ ಅಧಿಕಾರಿಗಳು ಇಂದು ಏಕಾಏಕಿ ಸರ್ವೆ ಮಾಡಲು ಬಂದಿದ್ದಕ್ಕೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಘಟನೆ ಆದ ನಂತರದಲ್ಲಿ ಜನಪ್ರತಿನಿಧಿಗಳು ಯಾರಾದ್ರೂ ಬಂದು ರೈತರ ಜೊತೆ ಮಾತನಾಡಿ ಏನಾದ್ರೂ ಅವ್ರನ್ನ ಶಾಂತ ಮಾಡುವಂತ ಪರಿಸ್ಥಿತಿ ಆಯ್ತಾ? ಜೊತೆಲಿ ಈಗ ರೈತರು ಏನ್ ಹೇಳ್ತಿದ್ದಾರೆ? ಇವತ್ತು ಇಷ್ಟೆಲ್ಲ ದೊಡ್ಡ ಮಟ್ಟದ ಹೈಡ್ರಾಮಾ ಆಗಿದೆ, ಮುಂದಿನ ದಿನದ ಹೋರಾಟ ಯಾವ ರೀತಿಯಾಗಿ ಇರುತ್ತಂತೆ? ಅಖಿಲೇಶ್, ಏನು ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಏನಿದ್ದಾರೆ ಅವರು ಈಗಾಗಲೇ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು, ಜೊತೆಗೆ ಒಂದು ವಿಡಿಯೋ ಕೂಡ ಹರಿಬಿಟ್ಟಿರುವಂತ ಅಂದ್ರೆ ವಿಡಿಯೋ ಕೂಡ ಮಾಧ್ಯಮಗಳಿಗೆ ಬಿಟ್ಟಿರುವಂತದ್ದು. ಏನು ಪರಿಸ್ಥಿತಿ ಕೈ ಮೀರಿದೆ, ಆದ್ರೆ ಎಂದಿಗೂ ಕೂಡ ರೈತರು ಈ ರೀತಿ ಅಧಿಕಾರಿಗಳ ಮೇಲೆ ಕೈ ಮಾಡುವಂತದ್ದು, ಕಾನೂನನ್ನ ಕೈಗೆತ್ಕೊಳ್ಳುವಂತದ್ದು ಬೇಡ ಅನ್ನುವಂತ ಮಾತುಗಳ ಆಡ್ತಾ ಇದ್ರೆ. ಸದ್ಯ ಏನು ಆ ಗ್ರಾಮ ಏನಿದೆ ಅಲ್ಲಿ ಇನ್ನೂ ಬಿಗುವಿನ ವಾತಾವರಣ ಇದೆ. ಈಗಾಗಲೇ ಏನು ರಾಮನಗರ ಪೊಲೀಸರೇನಿದ್ದಾರೆ ಅವರು ಸೂಕ್ತ ಬಿಗಿ ಬಂದೋಬಸ್ತನ್ನ ಮಾಡ್ಕೊಂಡಿರುವಂತದ್ದು ಅಖಿಲೇಶ್. ಎಸ್, ಥ್ಯಾಂಕ್ ಯು ಮನೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಾತಾಡ್ಬೇಕಾದ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.